ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನುಷಾ ಆ್ಯಂಡ್ ಇವತ್ತು ನೋಡ್ತಾ ಇದ್ದೀರಾ ಒಂದು ದಿನನಿತ್ಯದ ವ್ಲಾಗ್ನ ಶುರು ಮಾಡಿದ್ದೀನಿ. ಆ್ಯಂಡ್ ಶುರುದಲ್ಲೇ ನಾನು ಸ್ವಲ್ಪ ಪುಸ್ತಕನ ತಿರುವಾಡ್ತಾ ಇದ್ದೀನಿ. ಅಂತ ಅಂದರೆ ಇವತ್ತಿನ ದಿನದಲ್ಲಿ ನಾನು ಏನೆಲ್ಲ ವ್ಲಾಗ್ ಮಾಡಬೇಕು ಮತ್ತು ಹೇಗೆಲ್ಲ ಆ್ಯಂಗಲಲ್ಲಿ ಶೂಟ್ ಮಾಡಬೇಕು ಮತ್ತು ಇವತ್ತೆಲ್ಲ ಏನೇನು ಇನ್ಫಾರ್ಮೇಷನ್ ರಿಲೇಟಿವ್ ಇರುತ್ತೆ ನನ್ನ ಒಂದು ವ್ಲಾಗಲ್ಲಿ. ಆ್ಯಂಡ್ ನೀವು ನನ್ನ ವ್ಲಾಗಲ್ಲಿ ಏನೆಲ್ಲ ಇನ್ಫಾರ್ಮೇಟಿವ್ ಆ್ಯಂಡ್ ಮೋಟಿವೇಶನ್ ತಗೋಬೋದು ಅಂತ ಅಂದ್ಕೊಂಡು ನನ್ನ ವ್ಲಾಗ್ಸ್ ಆಗಿರುತ್ತೆ. ಆ್ಯಂಡ್ ನಾನು ಬ್ಯಾಂಗ್ಳೂರಿಂದ ವ್ಲಾಗ್ಸ್ನ ಮಾಡ್ತೀನಿ. ನನ್ನ ಹೆಸರು ಅನುಷಾ. ಸಾಕಷ್ಟು ಜನಕ್ಕೆ ಇವಾಗ ತುಂಬ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಸಿಗುತ್ತೆ. ಲೈಕ್ ಇನ್ಸ್ಟಾಗ್ರಾಮಲ್ಲೇ ಕೂಡ ನಾನು ಸಾಕಷ್ಟು ಸ್ಕ್ರೋಲ್ನ ಮಾಡಿದ್ದೀನಿ. ಬಟ್ ಏನೋ ಒಂದು ನನ್ನ ಒಂದು ಮನಸ್ಸಿನ ಭಾವನೆ ಏನು ಅಂತಂದರೆ, ಇವಾಗ ನೋಡಿ ನಾನು ಒಂದು ಉದಾಹರಣೆ ಕೊಡ್ತೀನಿ. ಏನು ಅಂತಂದರೆ, ಇವಾಗ ನಾನು ಇವಾಗ ಯೂಟ್ಯೂಬ್ನ ಸಾಕಷ್ಟು ಜನ ಇವಾಗ ವಾಚ್ ಮಾಡ್ತಾ ಇದ್ದೀರಾ ನನ್ನ ವಿಡಿಯೋಸ್ನ. ಸೊ ವೀಕ್ಷಣೆ ಟೈಮಲ್ಲಿ ಸ್ವಲ್ಪ ವ್ಯೂಸ್ ನಂದು ಸ್ವಲ್ಪ ಕಮ್ಮಿ ಇದೆ, ಪರವಾಗಿಲ್ಲ. ಆದ್ರೂ ನಾನು ಮೋಟಿವೇಶನ್ ಆಗಿ ತಗೊಂಡು ನನ್ನ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ನಾನು ಹಾಕಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ವಿಡಿಯೋ ಎಡಿಟಿಂಗ್ ಇರ್ಬೋದು ಅಥವಾ ವಿಡಿಯೋ ಶೂಟಿಂಗ್ ಇರ್ಬೋದು, ಏನೇ ಒಂದಾಗಲಿ ನಾನು ಒಂದು ಒಳ್ಳೆ ವ್ಯೂಸ್ ಬರೋವರೆಗೂ ನಾನು ಕಷ್ಟ ಪಡಬೇಕು ಅನ್ನೋದಕ್ಕಿಂತ ನಾನು ಇಷ್ಟಪಟ್ಟು ನನ್ನ ಕೆಲಸನ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಕೆಲಸನ ನಾವು ಕೈಗೆಟಕಿದ ತಕ್ಷಣ ನಾವು ಇದಾಗ್ಬಿಡಬೇಕು ಅನ್ನೋ ಉತ್ಸಾಹದಲ್ಲಿ ಅಥವಾ ಏನೋ ಒಂಥರ ಸಡನ್ ಮೋಟಿವೇಶನ್ ಆಗುತ್ತೆ. ಬಟ್ ನನ್ನ ಒಂದು ಪ್ರಕಾರ ಏನು ಅಂತಂದರೆ, ನಾವೇನೋ ಒಂದು ಕೈಯಲ್ಲಿ ಎತ್ಕೊಂಡಿದ್ದ ಕೆಲಸನ ಬೇಗ ಆ ಕ್ಷಣಕ್ಕೆ ಆ ಮೂಮೆಂಟಿಗೆ ಆಗ್ಬಿಡಬೇಕು ಅಥವಾ ಸಕ್ಸಸ್ನ ಆ ಟೈಮಲ್ಲಿ ಅಳ್ದು ಬಿಡ್ತೀವಿ. ನಾನು ಈ ಟೈಮ್ ಅಷ್ಟರೊಳಗೆ ನಾನು ಬೇಗ ಬೇಗ ಕಂಪ್ಲೀಟ್ ಆಗಿಬಿಡ್ಬೋದು, ಯಾಕೆಂತಂದರೆ ನನ್ನ ಕಂಟೆಂಟ್ ಅಷ್ಟು ಚೆನ್ನಾಗಿದೆ. ಸೊ ಈ ಥರ ಎಲ್ಲ ಆಲೋಚನೆಗಳು ಬರ್ತವೆ. ಬಟ್ ಅದನ್ನು ಫೇಸ್ ಮಾಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ಟೈಮ್ ಹಿಡಿಯುತ್ತೆ, ಇದು ಅಷ್ಟು ಸುಲಭ ಅಲ್ಲ. ನನ್ನ ಪರಿಶ್ರಮ ಜೊತೆ ನಾನು ಇಷ್ಟಪಟ್ಟು ಆಡಿಯನ್ಸ್ನ ಹೇಗೆ ನಾನು ಗೇನ್ ಮಾಡ್ಕೋಬೇಕು ಅನ್ನೋದು ಕೂಡ ನಮ್ಮ ಒಂದು ಮನಸ್ಸಲ್ಲಿ ಆಳವಾದಂಥ ಒಂದು ಆಲೋಚನೆ ಕೂತ್ಕೊಂಡಿರುತ್ತೆ. ಆ್ಯಂಡ್ ಅದಕ್ಕೆ ನಾವು ರೀಚ್ ಆಗ್ತೀವಾ ಅನ್ನೋದು ಕೂಡ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಬಟ್ ಅದನ್ನೆಲ್ಲ ನಾವು ಮೀರಿ ನಮ್ಮ ಪ್ರಯತ್ನನ ನಾವು ಪಟ್ಟಾಗ ಆಟೋಮ್ಯಾಟಿಕ್ಕಾಗಿ ಒಂದು ಸಕ್ಸಸ್ ಏನಿದೆ ಅದು ನಮ್ಮ ಲೈಫಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಯಾವುದು ಲೈಕ್ ಕನಸು ಕಾಣ್ತಾ ಕೂತ್ಕೊಂಡ್ರೆ ಕನಸಲ್ಲೇ ಮುಳುಗೋಗುತ್ತೆ. ಆ್ಯಂಡ್ ನಮ್ಮ ಕೆಲಸ ಕೂಡ ಅಷ್ಟೇ. ಆದಷ್ಟು ನಮ್ಮ ಫ್ರೀ ಟೈಮ್ ಆದಾಗ ನನ್ನ ಹಸ್ಬೆಂಡ್ ಪರ್ಸ್ನಲ್ ಸಜೆಷನ್ ಕೊಡೋದು, ನಿನ್ನ ಆರೋಗ್ಯವನ್ನು ಕೆಡಿಸ್ಕೊಂಡು ಮಾಡೋವಂಥದ್ದೇನೂ ಇಲ್ಲ. ಇಟ್ಸ್ ನಿನ್ನ ಪ್ಯಾಷನ್ ಆಗಿದೆ, ನಿನ್ನ ಪ್ಯಾಷನ್ ರೀತಿಲೇ ನೋಡು. ಖಂಡಿತ ಒಂದಲ್ಲ ಒಂದಿನ ಸಕ್ಸಸ್ ಕಂಡೇ ಕಾಣ್ತೀಯ ಅಂದ್ಕೊಂಡು, ವಿತೌಟ್ ಹಿಸ್ ಸಪೋರ್ಟ್ ಐ ಆಮ್ ನಾಟ್ ಹಿಯರ್ ಟು ಡೂ ಅ ಯೂಟ್ಯೂಬ್ ವಿಡಿಯೋಸ್. ಸೊ ಹಿಲ್ ಮೋಟಿವೇಟ್ ಮೀ. ಏನಾದರೂ ಸ್ವಲ್ಪ ಲೈಕ್ ಬೇಜಾರಾಗಿತ್ತು ಅಂತಂದರೆ ಹಿಲ್ ಮೋಟಿವೇಟ್ಸ್ ಮೀ. ಇದು ಆಗುತ್ತೆ, ಸ್ವಲ್ಪ ಟೈಮ್ ತಗೊಳತ್ತೆ. ಒಂದೇ ಟೈಮಲ್ಲಿ ಸಕ್ಸಸ್ ಕಾಣ್ಬಿಡ್ತೀನಿ ಅನ್ನೋದು ಕನಸು ಕಾಣಬೇಡ ಅಂತ ಅಂದ್ಕೊಂಡು ಅದನ್ನು ನಾನು ತಲೆಯಲ್ಲಿ ಇಟ್ಕೋತೀನಿ. ಸಾಕಷ್ಟು ಜನ ಲೈಕ್ ಕೇಳ್ತಾರೆ, ಅರ್ನಿಂಗ್ಸ್ ಬರ್ತಿದೆನಾ, ಸ್ಟಾರ್ಟ್ ಆಗಿದೆನಾ, ತುಂಬ ವ್ಯೂಸ್ ಆಗಿದೆ ಅಲ್ಲ ಅಂತ ಅಂದ್ಕೊಂಡು. ಖಂಡಿತ ಇಲ್ಲ, ಒಂದಲ್ಲ ಒಂದಿನ ಬರುತ್ತೆ. ಆ್ಯಂಡ್ ಬಂದಾಗ ಖಂಡಿತ ಶೇರ್ ಮಾಡ್ಕೋತೀನಿ. ಯಾಕೆಂತಂದರೆ ಇಟ್ಸ್ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ನನ್ನ ಒಂದು ಫ್ಯಾಮಿಲಿ ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ, ನನ್ನ ದಿನನಿತ್ಯ ವ್ಲಾಗ್ಸ್ ನೋಡ್ತಿರ್ತೀರಲ್ವ, ನಿಮಗೆ ಡೈಲಿ ಅಪ್ ಟು ಡೇಟ್ ಏನಂತಾರೆ ಲೈಫ್ ಅಪ್ಡೇಟ್ ಇದ್ದೇ ಇರುತ್ತೆ. ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತ ಅಂದ್ಕೊಂಡು, ಯು ಆರ್ ಆಲ್ ಬೀಯಿಂಗ್ ಅ ವೆರಿ ಲವ್ಲಿ ಫ್ಯಾಮಿಲಿ ಆ್ಯಂಡ್ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಫಾರ್ ಹ್ಯಾವಿಂಗ್ ಯು ಆಲ್ ಇನ್ ಮೈ ಚಾನಲ್. ಆ್ಯಂಡ್ ನನ್ನನ್ನು ನಿಮ್ಮ ಒಂದು ಮೊಬೈಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡ್ತಾ ಇದ್ದೀರಾ ಅಂತ ನಾನು ಪರ್ಸ್ನಲಾಗಿ ನಿಮಗೆ ಥ್ಯಾಂಕ್ಫುಲ್ ಆಗಿರ್ತೀನಿ. ಆ್ಯಂಡ್ ಇವತ್ತಿಂದ ಇದನ್ನ ಹೇಳ್ತಾ ನಾನು ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಒಂದು ವ್ಲಾಗ್ ಏನಿದೆ, ನಾನು ಲೈಕ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವನ್ ನನ್ನ ಒಂದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನಾನು ಎಡಿಟ್ ಮಾಡಬೇಕಾದ್ರೆ ಅಷ್ಟೇ ನಾನು ನೋಡೋದು, ಅಪ್ಲೋಡ್ ಮಾಡಬೇಕಾದ್ರೆ ಒಂದ್ಸಲಿ ಕೇಳಿಸ್ಕೋತೀನಿ ಅಷ್ಟೇ. ಆ್ಯಂಡ್ ನಮ್ಮ ಫ್ಯಾಮಿಲಿ ಯಾರಾದರೂ ಈ ಥರ ನೋಡ್ತಾ ಇರಬೇಕಾದ್ರೆ ನನ್ನ ಒಂದು ಯೂಟ್ಯೂಬ್ ವೀಡಿಯೋಸ್ನ ಲೈಕ್ ಅಲ್ಲಿ ಜಸ್ಟ್ ವಾಕ್ ಅವೇ. ಯಾಕೆಂತಂದರೆ ನಾನು ಮಾಡಿರೋ ವಿಡಿಯೋನ ಲೈಕ್ ಅವ್ರು ಕುತ್ಕೊಂಡು ನೋಡಬೇಕಾದ್ರೆ ಲೈಕ್ ದೇಲ್ ವಾಚ್ ಮೀ ರಾದರ್ ದನ್ ವಿಡಿಯೋ, ಹೇಗೆಲ್ಲ ಎಡಿಟ್ ಮಾಡಿದ್ದೀನಿ, ಮಾತಾಡಿದ್ದೀನಿ ಅಂತ ಅಂದ್ಕೊಂಡು ಒಂಥರ ಐ ಫೀಲ್ ವೆರಿ ಶೈ ಆ್ಯಂಡ್ ಐ ಜಸ್ಟ್ ಗೆಟ್ ಅಪ್ ಆ್ಯಂಡ್ ವಾಕ್ ಅವೇ. or else I'll just walk away from there, or I just switch off the TV. ಇಲ್ಲ ಅಂತಂದರೆ I just won't play that video on TV itself. ಸೊ ಹೀಗೆಲ್ಲ ಆಗುತ್ತೆ. ಸೊ ಸರ್ಕಮ್ಸ್ಟೆನ್ಸಸ್ ತುಂಬ ಹೈ ಆ್ಯಂಡ್ ಲೋ ಇರುತ್ತೆ when ಫ್ಯಾಮಿಲಿ
ಕುತ್ಕೊಂಡು ಲೈಕ್ ತುಂಬ ಈ ರೀಸೆಂಟಾಗಿ ನನ್ನ ಅಪ್ಪ ಅಮ್ಮನ ಜೊತೆ ಕುತ್ಕೊಂಡೆಲ್ಲ ಯೂಟ್ಯೂಬ್ ವಿಡಿಯೋಸ್ನ ನೋಡಿದೆ. ಅವರು ತುಂಬ ಖುಷಿ ಪಟ್ರು ಆ್ಯಂಡ್ ಮೈ ಫಾದರ್ ಗೈಡೆಡ್ ಹೀಗಲ್ಲ ಹೀಗೆ ಮಾಡು, ಲೈಕ್ ಹಿ ಸಜೆಸ್ಟೆಡ್ ಮೀ ಅ ವೆರಿ ಗುಡ್ ಐಡಿಯಾಸ್ ಆ್ಯಂಡ್ ಸಮ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಮೈ ವಿಡಿಯೋಸ್, ಹೌ ಟು ಎಡಿಟ್ ಆ್ಯಂಡ್ ವ್ಲಾಗ್. ಸೊ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಒಪಿನಿಯನ್ಸ್ನ ಕೊಡ್ತಾರೆ, ಅದನ್ನ ನಾನು ತಗೋತೀನಿ. ಪಾಸಿಟಿವ್ ವೇ ಅಲ್ಲೇ ತಗೋಬೇಕು ಯಾವತ್ತಿದ್ರೂ. ನನಗೆ ತುಂಬ ಗೊತ್ತಿದೆ, ನನಗೆಲ್ಲ ಗೊತ್ತು, ನಿಮ್ಮಿಂದ ಹೇಳಿಸ್ಕೊಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ದಿಸ್ ಮೈ ಪ್ರೊಫೆಷನ್ ಆ್ಯಂಡ್ ನನ್ನ ಪ್ಯಾಷನಲ್ಲಿ ಏನು ಮಾಡ್ಬೇಕಂದ್ರೆ ನನಗೆ ಗೊತ್ತು ನಿಮ್ಗಿನ್ನ ಚೆನ್ನಾಗಿ. ಅದು ಹೇಳೋದು ಈಸಿ, ಬಟ್ ಅದು ನಮಗೆ ಕೆಲವೊಂದು ಹೇಳಿದಾಗ ಓ ನಾನು ಈ ಪಾಯಿಂಟ್ಸ್ನ ಮಿಸ್ ಔಟ್ ಮಾಡಿದ್ದೀನಿ, ಸೊ ಇದನ್ನ ನಾನು ಅರ್ಥಿಸ್ಕೋಬೇಕು, ವಿಡಿಯೋದಲ್ಲಿ ನಾನು ಹಾಕಬೇಕು, ಅಥವಾ ಇದನ್ನ ನಾನು ಇನ್ನೂ ಒಂದು ಎಡಿಟಿಂಗಲ್ಲಿ ಇದನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಮಾಡಿದರೆ ವಿಡಿಯೋ ವಿಲ್ ಕಮ್ ಆ್ಯಂಡ್ ಜಸ್ಟ್ ಆಸಮ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡ್ತಾ ಇದ್ದೀರಿ ವ್ಲಾಗಲ್ಲಿ ಸ್ವಲ್ಪ ಡಿಫ್ರೆಂಟ್ ಅನಿಸ್ತಾ ಇದೆ ಅಂತ ನನಗೆ ಗೊತ್ತು, ಆ್ಯಂಡ್ ಸ್ವಲ್ಪ ಅಂದ್ಕೊಂಡಿರ್ತೀರಾ ಅಲ್ವಾ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇರೆ ಥರ ಇದೆ, ಸೊ ಈ ಥರ ಮ್ಯೂಸಿಕ್ ಚೇಂಜ್ ಮಾಡಿದ್ದಾರೆ ಅಥವಾ ಮಾತಾಡೋ ಶೈಲಿ ಇರ್ಬೋದು. ಆ್ಯಂಡ್ ನನ್ನ ಫ್ರೆಂಡಿಂದ ಹಿಡಿದು ಸಾಕಷ್ಟು ಜನ ನನಗೆ ನನ್ನ ಒಂದು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಒಂದು ಸುಳ್ಳಂತಲ್ಲ, ಇದು ಒಂದು ತುಂಬ ಜನ ಒಂದು 10 ಜನ ಅಲ್ಲ, 4ರಿಂದ ಒಂದು 5 ಜನ ಖಂಡಿತ ನನಗೆ ಪರ್ಸ್ನಲ್ ಸಜೆಷನ್, ಪರ್ಸ್ನಲ್ ಒಂದು ಒಪಿನಿಯನ್ಸ್ನ ಕೊಟ್ಟಿದ್ದಾರೆ. ನಿಮ್ಮ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಅಂದ್ಕೊಂಡು, ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ದಿಸ್ ವಾಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ವಾ. ಸೊ ಅಪ್ಸ್ ಆ್ಯಂಡ್ ಡೌನ್ಸ್ ಇಲ್ದಂಗೆ ಯಾವತ್ತೂ ಸ್ಟ್ರೇಟಾಗಿ ಮೂವ್ ಆನ್ ಆಗೋದಕ್ಕಾಗಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಸಜೆಷನ್ ಅಥವಾ ಒಪಿನಿಯನ್ ಮ್ಯಾಟರ್ಸ್. ಒಬ್ಬ ವ್ಯಕ್ತಿಗೆ ಅಟ್ಲೀಸ್ಟ್ ಅದನ್ನ ಹೇಳೋರು ಇದಾರಲ್ವಾ ನಮಗೆ ಅನ್ನೋ ಒಂದು ಭರವಸೆ ನಮ್ಮಲ್ಲಿರಬೇಕು. ಸೊ ತುಂಬ ಲೈಕ್ ಹೇಳ್ತಾ ಹೋದರೆ ಲೈಕ್ ಮುಗಿಯಲಾರದ ಮಾತುಗಳು, ಕತೆಗಳು ಸಾಕಷ್ಟು ಇನ್ನೂ ಹಂಚ್ಕೋಬೇಕು ಅಂತ ಅನ್ಸುತ್ತೆ. ನನ್ನ ಒಂದು ನಮ್ಮ ಒಂದು ಈ ಯೂಟ್ಯೂಬ್ ಚಾನಲಲ್ಲಿ ಇರುವಂಥ ಸಬ್ಸ್ಕ್ರೈಬರ್ಸ್ ಅವರಿಗೆ ಯಾವತ್ತೂ ನನ್ನ ಚಾನಲಲ್ಲಿ ಮತ್ತು ನನ್ನ ಒಂದು ಪರ್ಸ್ನಲ್ ಅಭಿಪ್ರಾಯ ಏನು ಅಂತ ಅಂದರೆ ಡಿಮೋಟಿವೇಶನ್ ಆಗಬಾರ್ದು. ಸೊ ನಾನು ಹಂಗೇನಾದರೂ ವ್ಯೂಸೇ ಆಗ್ತಾಯಿಲ್ಲ, ನಾನು ಡಿಮೋಟಿವೇಶನ್ ಆಗಿಬಿಟ್ಟು ಐ ವಾಂಟ್ ಟು ಜಸ್ಟ್ ಕ್ವಿಟ್ ಯೂಟ್ಯೂಬ್ ಚಾನಲ್, ಯೂಟ್ಯೂಬ್ ಚಾನಲ್ ಸಾಕಪ್ಪ, ಇನ್ನೂ ವ್ಯೂಸ್ ಆಗ್ತಿಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ ನನಗೆ ಅಂತ ಬಿಟ್ಟರೆ ಅದು ನಿಮ್ಮ ಪ್ಯಾಷನ್ನ ನೀವೇ ಕೊಂದಂಗೆ. ಸೊ ನೀವು ನಿಮ್ಮ ಪ್ಯಾಷನ್ ಅಷ್ಟೇ ಫಾಲೋ ಮಾಡಬೇಕು. ಸಕ್ಸಸ್ ಆ್ಯಂಡ್ ಅರ್ನಿಂಗ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಅದಾಗದೆ ಬರಬೇಕು, ಒಲಿಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ಪ್ಯಾಷನ್ನ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಿದ್ರಿ ಅಂತಂದರೆ ಇವೆಲ್ಲವೂ ಕೈಗೆಟ್ಕೋ ಅಂತ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ. ಸೊ ಇದು ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಆ್ಯಂಡ್ ಪರ್ಸ್ನಲ್ ಪರ್ಸೆಪ್ಷನ್ ನನ್ನ ಒಂದು ಪ್ರಕಾರ. ಆ್ಯಂಡ್ ಇದನ್ನ ಹೇಳ್ತಾ ನಾನಿಲ್ಲಿ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿಯವರೆಗೂ ನಾನು ಈ ರೆಸಿಪಿನ ಎಲ್ಲೂ ಶೇರ್ ಮಾಡಿಲ್ಲ, ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಇದೆಲ್ಲರಿಗೂ ಗೊತ್ತಿರುತ್ತೆ, ಇಟ್ಸ್ ಈಸಿ ರೆಸಿಪಿ ಅಂತ ಅಂದ್ಕೊಂಡು ನಾನಿಲ್ಲಿ ಒಂದು 2ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕಿಂತ ಮುಂಚೆ ರೆಸಿಪಿ ಏನು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ನಾನು ಮಾಡ್ತಾ ಇರೋದು ಮೊಟ್ಟೆ ಸಾರು. ಸೊ ಮೊಟ್ಟೆ ಸಾರನ್ನ ಈಸಿಯಾಗಿ ಮಾಡ್ಕೋಬೋದು. ನಾನ್ ವೆಜ್ಗೆಲ್ಲ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ನೋಡಿ, ಅದೇ ಥರ ಇದು ಪ್ರಿಪ್ರೇಷನ್ ಕೂಡ. ಸೊ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ, ಅಂದರೆ 2 ಈರುಳ್ಳಿ ಆಗೋಷ್ಟು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಆ್ಯಂಡ್ 1-2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ನನ್ನಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್, ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನ ನಾನು ತೊಗೊಂಡಿದ್ದೀನಿ. ಒಂದು ಏಲಕ್ಕಿ ಮತ್ತು ಸ್ವಲ್ಪ ಕಾಳು ಮೆಣಸು ತೊಗೊಂಡಿದ್ದೆ, ಯಾಕೆಂದರೆ ಸ್ವಲ್ಪ ರಿಷಿಗೆ ಕೆಮ್ಮಾಗಿತ್ತಲ್ವ, ಸೊ ಹಾಗಾಗಿ ಚೆನ್ನಾಗಿರುತ್ತೆ ಆ್ಯಡ್ ಮಾಡಿದ್ರೆ ಅಂತ ಅಂದ್ಕೊಂಡು ಐ ಪುಟೆಡ್ ಅಪ್ ದಟ್. ಆ್ಯಂಡ್ ಚಕ್ಕೆ ಮತ್ತು ಲವಂಗ ಇದಿಷ್ಟನ್ನು ಹಾಕ್ಕೊಂಡು ಡ್ರೈ ಇಂಗ್ರೀಡಿಯೆಂಟ್ಸ್ ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದಾದಮೇಲೆ ಸ್ವಲ್ಪ ಕಾಯಿ ಇದೆ ಅಲ್ಲ, ಕಾಯಿನ ನೀಟಾಗಿ ಹೆಚ್ಕೊಂಡು ಸಣ್ಣದಾಗಿ ಅದನ್ನು ಕೂಡ ನೀಟಾಗಿ ಫೈನಾಗಿ ಗ್ರೈಂಡ್ ಆಗಬೇಕಲ್ಲ ಮಿಕ್ಸಿಲಿ. ಇವಾಗ ಏನಂತಾರೆ ಏಳ್ಗೆ ಮಣೆನ ಯೂಸ್ ಮಾಡ್ತಾಯಿದ್ರು ಅಮ್ಮಂದರು. ಸೊ ಇವಾಗ ಅದು ನನಗೆ ಸಿಕ್ಕಿಲ್ಲ, ಯೂಸ್ ಮಾಡೋ ಅಷ್ಟು ನನಗೆ ನಮ್ಮ ಮನೇಲಿ ಅಷ್ಟು ಫ್ರೀಡಮ್ ಇಲ್ಲ ನಮ್ಮ ಋಷಿಯಿಂದ. ಹಾಗಾಗಿ ಆದಷ್ಟು ಹುಷಾರಾಗಿರ್ಬೇಕು, ಹ್ಯಾಂಡಲ್ ಮಾಡಬೇಕು ಆ ಥರದ್ದೆಲ್ಲ ಯುಟೆನ್ಸಿಲ್ಸ್ನ. ದಟ್ಸ್ ವೈ ಐ ಡೋಂಟ್ ಪ್ರಿಫರ್ ಯೂಸಿಂಗ್ ಏಳಿಗೆ ಮಣೆ. ಆ್ಯಂಡ್ ಇದಾದಮೇಲೆ ನೀಟಾಗಿ ಅವಾಗಿಂದ ಅವಾಗ ಕ್ಲೀನಪ್ ಮಾಡ್ಕೊಂಬಿಟ್ರೆ ಅಷ್ಟೊಂದು ನನಗೆ ಎಕ್ಸ್ಟ್ರಾ ವರ್ಕ್ ಅನ್ಸೋದೇ ಇಲ್ಲ. ಅದನ್ನೆಲ್ಲ ಮಾಡಿಬಿಟ್ಟು ಅದನ್ನೆಲ್ಲ ಮತ್ತು ಕ್ಲೀನಿಂಗಿಗೆ ಒಂದು ಅರ್ಧ ಗಂಟೆ ತೊಗೊಂಡು ಇವೆಲ್ಲ ಹೆಕ್ಟಿಕ್ ಕೆಲಸಗಳೇ ಬೇಗ. ಸೊ ಆದಷ್ಟು ಅವಾಗಿಂದ ಅವಾಗೆ ಮಾಡ್ಕೊಂಬಿಟ್ಟು ಅವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸ ತುಂಬ ಈಸಿ ಅನಿಸುತ್ತೆ.
ಆಗಿರುತ್ತೆ ಟೇಸ್ಟು. ಆ್ಯಂಡ್ ಸೀದೋಗ್ಬಿಟ್ರೆ ಗೊತ್ತಿಲ್ಲ, ಆಬ್ವಿಯಸ್ಲಿ ಸಾಂಬಾರೇ ಕೆಟ್ಟೋಗುತ್ತೆ. ಆ್ಯಂಡ್ ಇಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಏನಿದೆ ಅದನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2ರಿಂದ 5 ನಿಮಿಷದಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳೋಣ. ನಾವು ಗೊತ್ತಲ್ಲ ಇಂಡಿಯನ್ ವುಮೆನ್ಸ್ ಯಾವುದನ್ನು ವೇಸ್ಟ್ ಮಾಡಲ್ಲ. ನೀರು ಹಾಕಿಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸಿಲಿರುವಂಥದ್ದನ್ನು ತೆಗೆದು ನೀಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಗ್ರೇವಿ ಥಿಕ್ನೆಸ್ ನೋಡಿಕೊಂಡು ನಮಗೆ ಗಟ್ಟಿ ಬೇಕಾ ಅಥವಾ ಸ್ವಲ್ಪ ನೀರಾಗಿರ್ಬೇಕಾ ಸಾಂಬಾರು ಅಂತ ನೋಡ್ಕೊಂಡ್ಬಿಟ್ಟು ನಾವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ನೋಡ್ತಾ ಇದ್ದೀರಾ ಸ್ವಲ್ಪ ಮೀಡಿಯಮಲ್ಲೇ ಥಿಕ್ನೆಸ್ ಇದೆ. ಯಾಕಂತಂದ್ರೆ ತುಂಬ ನೀರಾದರೂ ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ಮುದ್ದೆಗಾಗಲಿ ಚಪಾತಿಗಾಗಲಿ ರೋಟಿಗಾಗಲಿ ಅದು ಸ್ವಲ್ಪ ಮಿಡಲ್ ಲೈಕ್ ಸರ್ಟನ್ ಥಿಕ್ನೆಸ್ ಮೇಂಟೈನ್ ಆದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆ್ಯಂಡ್ ಇವಾಗ ರಿಷಿ ಬಂದ ಸ್ಕೂಲಿಂದ. ಆ್ಯಂಡ್ ಸ್ವಲ್ಪ ಅವ್ನಿಗೆ ವ್ಲಾಗಿಂಗಲ್ಲೆಲ್ಲ ಬರೋದು ಲೈಕ್ ತುಂಬ ನಾಟಿನೆಸ್ ಮಾಡೋ ಥರ ಫೀಲ್ ಮಾಡ್ಕೋತಾನೆ ಅವನು. ಸೊ ಆದಷ್ಟು ನಾನು ಸ್ವಲ್ಪ ಗ್ಲಿಮ್ಸ್ನ ಕ್ಯಾಪ್ಚರ್ ಮಾಡ್ಕೊತೀನಿ ಅವನದು. ನನಗೆ ಲೈಕ್ ಅವ್ನಿಗೆ ಒಂದು ರೂಟೀನ ಸೆಟ್ ಮಾಡಿದ್ದೀನಿ. ಸೊ ಆದಷ್ಟು ಅವ್ನು ಸ್ಕೂಲಿಂದ ಬಂದಿದ ತಕ್ಷಣ ನಾನು ಅವನ ಕಡೆ ಗಮನ ಹರಿಸ್ತೀನಿ. ಹೇಳ್ದಾಗೇ ಅವ್ನಿಗೆ ಇವಾಗ ಬಂದಿದ ತಕ್ಷಣ ಯೂನಿಫಾರ್ಮ್ ಚೇಂಜ್ ಮಾಡಿಬಿಟ್ಟು ಅವ್ನಿಗೆ ಬೇಕಾದಂಥ ಒಂದು ಡೈಲಿ ನೈಟ್ ವೇರ್ ಅಥವಾ ಏನು ಸೂಟ್ ಇರುತ್ತೆ ಅದನ್ನ ನಾನು ಅಲ್ಲಿ ಮೇಕ್ ಹಿಮ್ ಪ್ರಿಫರ್ ಟು ವೇರ್ ದಟ್. ಯಾಕೆಂತಂದರೆ ಅವನಿಗೆ ಪರ್ಟಿಕ್ಯುಲರ್ ಆಗಿ ಒಂದು ಡಿಸಿಪ್ಲಿನ್ ಅನ್ನೋದು ಇವಾಗಿಂದ ಕ್ಯಾರಿ ಆನ್ ಆಯಿತು ಅಂತಂದರೆ ಮುಂದೆ ಅದೇ ಲೈಕ್ ಅವನಿಗೆ ಕೂಡ ಅವನೇ ಮಾಡ್ಕೊಳ್ಳೋ ಅಂಥ ಕೆಲಸಗಳಿವು. ಸೊ ಆದಷ್ಟು ಸುಲಭ ಮಾಡ್ಕೊಡ್ತಿದ್ದೀನಿ ಅಂತ ಇವಾಗಿನ ಒಂದು ಸ್ಟೇಜಲ್ಲಿ ಕರೆಕ್ಟಾಗಿ ನಾನು ಹೇಳ್ಬೋದು. ಆ್ಯಂಡ್ ಇದಾದಮೇಲೆ ನಾನು ಅವನಿಗೆ ಸ್ವಲ್ಪ ಮುದ್ದು ಮಾಡಬೇಕು, ಪ್ರೀತಿ ಮಾಡಬೇಕು, ಆಡಿಸ್ಬೇಕು. ಸೊ ಆಲ್ ಇನ್ ಒನ್ ಸಮ್ಟೈಮ್ಸ್ ಬಿಕಮ್ ಎಲ್ಲ ಒಂದು ಅಮ್ಮಂದ್ರಿಗೆ ಮುಂಚೆ ಇರೋ ಅಂಥ ಕಂಪ್ಯಾರಿಸನ್ ತುಂಬ ಮಾಡ್ಕೋತಾರೆ. ಅಯ್ಯೋ ಅವಾಗೆಲ್ಲ 10 ಮಕ್ಳನ್ನ ಸಾಕಿದ್ದೀವಿ, ನಮ್ಗೊಂಚೂರು ಸಿಟ್ಟು ಬರ್ತಿದ್ದಿಲ್ಲ, ನಮ್ಗೊಂಚೂರು ಇದೆಲ್ಲ ಮೂಡು ಗೀಡು ಇವೆಲ್ಲ ಏನು ನೀವು ನ್ಯೂ ಜನ್ರೇಷನಲ್ಲಿ ಹುಟ್ಟಾಕೊಂಡಿರೋವಂಥದ್ದೆಲ್ಲ. ಅವಾಗ ಕಾಲ ಬೇರೆ, ಇವಾಗಿನ ಕಾಲನೇ ಬೇರೆ. ಯಾವ ಥರ ಈಗಿನ ಕಾಲ ಆಗಿನ ಕಾಲ ಅಂತ ಡಿಫ್ರೆನ್ಸಿಯೇಷನ್ ಬರುತ್ತೆ ಅಂತಂದರೆ ಅವಾಗ ಫ್ಯಾಮಿಲಿಲಿ ಬೆಳ್ಕೊಳೋರು ಹುಡುಗರು. ಸೊ ಹಾಗಾಗಿ ಮಕ್ಕಳಿಗೆ ಲೈಕ್ ಬೆಳ್ಕೊಳೋದೇ ಲೈಕ್ ಅಷ್ಟು ಸ್ಪೀಡಾಗಿತ್ತು ಗ್ರೋತ್. ಯಾಕೆಂತಂದರೆ ಅವಾಗೆಲ್ಲ ಆಟಾಡ್ಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಮಧ್ಯೆನೇ ಬೆಳ್ಕೊಂಡು ಬೇಗ 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 ದೊಡ್ಡವರಾಗೋರು. ಬಟ್ ಇವಾಗ ಟೈಮ್ ಹಾಗೆ ಕೂಡ ಸ್ಪೆಂಡ್ ಆಗೋದದು. ಬಟ್ ಈಗಿನ ಮಕ್ಕಳಿಗೆಲ್ಲ ಟಿ ವಿ ಮೊಬೈಲ್ ಅಡಿಕ್ಷನ್ ಮತ್ತು ನಮ್ಮ ಮೇಲೆ ನಾವು ಎಲ್ಲ ಕೆಲಸಗಳನ್ನ ಮಾಡ್ಕೊತ ಜೊತೆಗೆ ಮಕ್ಕಳನ್ನು ನೋಡ್ಕೋಬೇಕು. ಮಕ್ಕಳನ್ನ ನೋಡ್ಕೊಳೋದಲ್ಲದೆ ಅವರು ಕೊಡುವಂಥ ಕೆಲವೊಂದು ಟೆನ್ಷನ್ ಇರುತ್ತಲ್ಲ 24/7 ಮೈ ತುಂಬ ಕಣ್ಣಾಗೆ ಇಟ್ಕೋಬೇಕು. ಯಾಕಂದರೆ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗತ್ತೆ ಮಕ್ಕಳನ್ನ. ನಾವು ಒಬ್ರೊಬ್ಬರೇ ಇರ್ತೀವಿ. ಸೊ ತುಂಬ ಕಷ್ಟ ಆಗುತ್ತೆ. ಸೊ ಬಟ್ ಲಿಟ್ರಲಿ ದಟ್ಸ್ ವಾಟ್ ವಿ ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಅಂತ ನನ್ನ ಎಲ್ಲ ಅಮ್ಮಂದ್ರೆ ಒಂದು ಪ್ರೌಡ್ನೆಸ್ ಇದು. ಸೊ ವಿ ಶುಡ್ ಆ್ಯಂಡ್ ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಅವರ್ ಸೆಲ್ಫ್. ಯಾಕಂತಂದರೆ ಇದು ಯಾರು ಅಪ್ರಿಸಿಯೇಷನ್ ಮಾಡಲ್ಲ ಯಾರಿಗೂ. ಲೈಕ್ ಇದೊಂಥರ ಡಿಬೇಟೇ ಆಗೋಗ್ಬಿಡುತ್ತೆ ಕುತ್ಕೊಂಡ್ವಿ ಅಂತ ಅಂದರೆ. ಅದು ನೀವೇ ಅನ್ಕೋಬೇಕು ಆಗಿನ ಕಾಲ ಈಗಿನ ಕಾಲ ಈ ಥರ ಡಿಫ್ರೆನ್ಸಸ್ ಇದೆ. ತುಂಬ ಸ್ಟ್ರೆಸ್ ಮಾಡ್ಕೊತೀರಾ, ನೀವು ಕೂಗಾಡ್ತೀರಾ, ಲೈಕ್ ಮಕ್ಕಳನ್ನ ಸರಿಯಾದ ರೀತಿಲಿ ಬೆಳೆಸ್ತಾ ಇಲ್ಲ, ತುಂಬ ಕಾಂಪ್ಲಿಕೇಶನ್ಸ್ ಆ್ಯಂಡ್ ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಬರುತ್ತೆ. ಬಟ್ ಇಟ್ಸ್ ಓಕೆ, ಅದೆಲ್ಲ ಸೈಡಿಗಿಡಿ. ಆಟ್ ಎಂಡ್ ಆಫ್ ದ ಡೇ ದ ಕಿಡ್ ಶುಡ್ ಬಿ ವೆರಿ ಹ್ಯಾಪಿ ಆ್ಯಂಡ್ ಒಂದು ಒಳ್ಳೆ ಮ್ಯಾನರ್ಸಲ್ಲಿ ಇದ್ದರೆ ಅದಕ್ಕಿಂತ ಒಂದು ದೊಡ್ಡ ಅವ್ರಾಗವ್ರೆ ಆ ಬಿಹೇವಿಯರಿಂದ ನಮಗೆ ಕ್ರೆಡಿಟ್ ಕೊಟ್ಟಂಗೆ. ಸೊ ಯಾರು 4 ಜನದ ಮಾತಿಂದ ಬರೋವಂಥ ಅವಶ್ಯಕತೆ ಇಲ್ಲ. ಸೊ ಇದು ಎಲ್ಲರ ತಾಯಂದ್ರು ಫೇಸ್ ಮಾಡೇ ಮಾಡ್ತಾರೆ ಸ್ಟ್ರೆಸ್ ಅನ್ನೋದು. ಸ್ಟ್ರೆಸ್ ಬೋಸ್ಟರ್ ಆಗಿ ಲೈಕ್ ನಾವೇನಾದರೂ ಒಂದು ಕಂಡಿಡ್ಕೋಬೇಕು ಸೊಲ್ಯೂಷನ್ಸ್ನ. ನಮಗೆ ನಾವು ಟೈಮ್ ಸ್ಪೇಸ್ ಕೊಡೋದು ಇಂಪಾರ್ಟೆಂಟ್ ಅನ್ನೋದು ಈಗಿನ ಒಂದು ಜನ್ರೇಷನಲ್ಲಿ ಬಂದಿರುವಂಥದ್ದು. ಯಾಕೆಂತಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ನಮ್ಮ ಹೆಲ್ದಿ ಲೈಫ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿಲ್ಲ ಅಂತಂದರೆ ನೋ ಒನ್ ವಿಲ್ ಕೇರ್ ಆ್ಯಂಡ್ ನೋ ಒನ್ ವಿಲ್ ಕಮ್ ಆ್ಯಂಡ್ ಆಸ್ಕ್ ಹೌ ಆರ್ ಯು ಅಂತ. ಯಾಕೆಂತಂದರೆ ಈಗ ಅಂದಿರೋರೆ ಇವತ್ತು ಬಂದು ನೀನು ಹೇಗಿದೆ ಅಂತ ಕೇಳಲ್ಲ. ಅಂದಿರೋರು ಅಲ್ಲೇ ಮರ್ತೆ ಹೋಗ್ಬಿಡ್ತಾರೆ. ಬಟ್ ನಾವು ಆರಾಮಿಲ್ದಾಗ ಸಮ್ವಾಟ್ ಹೆಲ್ತ್ ಇಶ್ಯೂಸ್ ಏನಾದ್ರು ಬಂದಾಗ ಲೈಕ್ ಯಾರು ಬಂದು ಮುಂದೆ ಫಾರ್ವರ್ಡ್ ಆಗಿ ನಿಂತ್ಕೊಂಡು ಮಾತಾಡೋದಿಲ್ಲ. ನೀನು ಹೇಗಿದೆಯಾ, ಆರಾಮಿದೆಯಾ, ಮಾತಾಡಿದವರೆಲ್ಲ ಬಂದು ನೋಡೋರಾಗಿದ್ದಿದ್ರೆ ಲಿಟ್ರಲಿ ಜಗತ್ತೆಲ್ಲೋ ಇರ್ತಾ ಇತ್ತು. ಅಷ್ಟು ಲೈಕ್ ಒಳ್ಳೆತನಕ್ಕೆ ಕಾಲ ಇಲ್ಲ ಅಂತಾರಲ್ಲ. ಸೊ ದಿಸ್ ಹ್ಯಾಸ್ ಕಮ್ ಟು ಎನ್ ಎರಾ ಒಂದು ಎಂಡಿಂಗ್. ಒಂದು ಸ್ವಲ್ಪ ಒಂದು 100 ಇವಾಗ ಒಂದು ಸ್ವಲ್ಪ ಅರ್ಥೈಸ್ಕೊಂಡು ಒಂದು 70% ಅಷ್ಟು ಜನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಒಳ್ಳೆ ಕೆಲಸಗಳನ್ನ ಮಾಡ್ಕೊತ ಹೋಗ್ತಾ ಇದ್ದಾರೆ. ದಾನ ಧರ್ಮಗಳ ಕಡೆ ಸ್ವಲ್ಪ ಗಮನ ಹರಿಸ್ತಾ ಇದ್ದಾರೆ. ಸೊ ಹೀಗೆ ಎಲ್ಲದನ್ನು ಒಂದು ಚೇಂಜಸ್ ಆಗ್ತಾ ಇವಾಗ ಎಲ್ಲ ಏನೇನು ತಪ್ಪಾಗುತ್ತೆ ಅದನ್ನೆಲ್ಲ ನಾವು ತಿದ್ಕೋಬೇಕು. ಒಂದೊಳ್ಳೆ ರೀತಿಯಲ್ಲಿ ನಡೆದ್ರೆ ನಾವೇನು ಕಳ್ಕೊತೀವ ಅನ್ನೋದನ್ನ ಇವಾಗ ಈ ಜನ್ರೇಷನ್ ಕ್ಯಾರಿ ಮಾಡ್ತಿದ್ದೆಲ್ಲ. ಸೊ ಹ್ಯಾಟ್ಸ್ ಆಫ್ ಟು ದೆಮ್ ಆ್ಯಂಡ್ ದೇರ್ ಪೇಷನ್ಸ್ ಆ್ಯಂಡ್ ದ ಥಿಂಕಿಂಗ್ ಆ್ಯಂಡ್ ಆಲ್. ಸೊ ಹೀಗೆ ನಮ್ಮ ಕೆಲಸಗಳನ್ನ ನಾವು ಅಷ್ಟೇ ಪೇಷನ್ಸ್ ಆಗಿಂದ ಹ್ಯಾಂಡಲ್ ಮಾಡಬೇಕು.
ಒಬ್ಬ ತಾಯಿಯಾಗಿ ಇಟ್ಸ್ ನಾಟ್ ವೆರಿ ಈಸಿ ಟಾಸ್ಕ್ ಅಲ್ವೇ ಅಲ್ಲ. ಸೊ ನನ್ನ ರಿಲೇಷನ್ಸ್ ಆಗಿರ್ಬೋದು, ನನ್ನ ಒಂದು ಆಪ್ತರಾಗಿರ್ಬೋದು ನೋಡಿರ್ತಾರೆ, ಲೈಕ್ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ. ಸೊ ಮಕ್ಕಳು ತುಂಟಾಟ, ಚೂಕಾಟ ಮಾಡೇ ಮಾಡ್ತಾರೆ. ಬಟ್ ತುಂಬ ಓವರ್ ಸ್ಟ್ರೆಸ್ಡ್ ಅನ್ಸೋದು ನನ್ನ ಆಪ್ತರು ನೋಡಿದ್ದಾರೆ ನನ್ನನ್ನು. ಸೊ ಹಾಗಾಗಿ ಕೆಲವೊಂದು ಇನ್ಫಾರ್ಮೇಶನ್ ಶೇರ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂತಂದ್ರೆ ಹೇಗೆ ಹ್ಯಾಂಡಲ್ ಮಾಡೋದು. ಆ್ಯಂಡ್ ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ, ನೆಕ್ಸ್ಟ್ ನನ್ನ ಮುಂದೆ ಒಂದು ತುಂಬ 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 ಪೇಷನ್ಸ್ ಬಂದಾಗ, ನನ್ನ ಮಗ ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಹೋದಾಗ ಅನ್ಕೋತಾ ಇರ್ತೀನಿ, ನಾನವತ್ತು ಸ್ಟ್ರಿಕ್ಟ್ನೆಸ್ ಮಾಡಿದ್ದು ತುಂಬ ಒಳ್ಳೇದೇ ಆಯಿತು. ಸೊ ಕೆಲವೊಂದು ಟೈಮಲ್ಲಿ ಪೇಷನ್ಸ್ ಲೆವೆಲ್ ಎಲ್ಲರಿಗೂ ಸೇಮ್ ಇರೋದಿಲ್ಲ. ಸೊ ಇಟ್ಸ್ ಫೈನ್, ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್ ಟು ಕ್ಯಾರಿ ದಟ್ ಅನ್ಪೇಷನ್ಸ್ ಲೆವೆಲ್. ನನ್ನ ಲೆವೆಲಿಂದ ಪೇಷನ್ಸ್ ಲೆವೆಲ್ಗೆ ತಂದ್ಕೊಳೋ ಕೆಪಾಸಿಟಿ ಇರುತ್ತೆ. ಬಟ್ ಅದಕ್ಕೆ ಒಂದು ಸ್ಟ್ರೆಸ್ಲೆಸ್ ಅಂತಂದರೆ ಅದಕ್ಕೆ ಒಂದು ಫ್ರೀ ಮೈಂಡ್ ಆಗಿರಬೇಕು. ನಮಗೆ ಅದಂತ ಸ್ವಲ್ಪ ಟೈಮ್ ಕೊಡ್ಕೊಂಡು ಅದಕ್ಕೆ ಫ್ರೀಯಾಗಿ ಕುತ್ಕೊಂಡು ಏನು ಯೋಚನೆ ಮಾಡ್ದಂಗೆ ಲೈಫ್ನ ಲೀಡ್ ಮಾಡಬೇಕು. ಕೆಲವೊಂದ್ಸಲಿ ತುಂಬ ಸ್ಟ್ರೆಸ್ ಅನಿಸಿದ್ರೆ ಎಲ್ಲದನ್ನು ಸ್ಟಾಪ್, ಪಾಸ್ ಆ್ಯಂಡ್ ಅಗೇನ್ ಕಂಟಿನ್ಯೂ. ಸೊ ಇಷ್ಟೇ ನನ್ನ ಒಂದು ಮಾಡ್ಯೂಲಿಂಗ್, ನನ್ನ ಒಂದು ವ್ಲಾಗಿಂಗಲ್ಲಿ. ಸೊ ಹೋಪ್ ಇವತ್ತಿನ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಲೆಂತಿ ಆಯಿತು ಅಂತ ಅನ್ಕೋತೀನಿ, ಬಟ್ ಇಟ್ಸ್ ಓಕೆ. ನನಗೂ ಒಂಥರ ಮನ್ಸು ಪ್ರಶಾಂತವಾಗಿ ಅನಿಸ್ತಾ ಇದೆ. ಯಾಕಂತಂದ್ರೆ ಕೆಲವೊಂದು ಮನದಾಳದ ಮಾತುಗಳನ್ನು ಹಂಚ್ಕೊಂಡಾಗಲೇ ಮನಸ್ಸು ಹಗುರವಾಗುತ್ತೆ ಅನ್ನೋದು ತುಂಬ ಸತ್ಯ. ಹಾಗಾಗಿ ನಾನು ನಿಮ್ಮೊಟ್ಟಿಗೆ ಇದನ್ನೆಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ. ಹೋಪ್ ನೀವು ಯಾರೂ ತುಂಬ ನೆಗೆಟಿವ್ ಯಾವುದು ನಾನು ಶೇರ್ ಮಾಡಿಲ್ಲ. ಓನ್ಲಿ ಮೋಟಿವೇಶನ್, ಜೀವನ ಲೈಫ್ ಹೇಗೆ ಲೀಡ್ ಮಾಡ್ಬೋದು ಅನ್ನೋದು, ಒಂದು ಒಬ್ಬ ಗೃಹಿಣಿಯಾಗಿ, ಒಬ್ಬ ತಾಯಿಯಾಗಿ ಹೇಗೆಲ್ಲ ಫೇಸಸ್ ಮಾಡ್ತೀವಿ ಲೈಫಲ್ಲಿ ಅನ್ನೋದು ಅಷ್ಟೇ ನಾನು ಇದ್ರಲ್ಲಿ ತಿಳಿಸ್ಕೊಟ್ಟಿರೋದು. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಶೇಂಗಾ ಬೀಜ ಮತ್ತು ಸ್ವಲ್ಪ ಹೆಸರು ಕಾಳನ್ನು ತೊಗೊಂಡು ಇವಾಗ ನೆನೆ ಇಡೋಣ ಅಂತ ಅಂದ್ಕೊಂಡಿಡ್ತಾ ಇದ್ದೀನಿ. ಆ್ಯಂಡ್ ಇದು ಸ್ವಲ್ಪ ತಿನ್ನೋದಕ್ಕೆ ಚೆನ್ನಾಗಿ, ಈವ್ನಿಂಗ್ ಸ್ನ್ಯಾಕ್ಸ್ ಆರ್ ಮಾರ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿ ನಾನು ಇವತ್ತು ಸಂಜೆ ನೆನೆ ಇಡ್ತಾ ಇದ್ದಿರೋದು ಕಾರಣದಿಂದ. ಸೊ ಇದನ್ನು ನಾಳೆ ಬೆಳಗ್ಗೆ ತಿನ್ಬೋದು. ಸೊ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ನೀರು ಕುಡಿದ್ಬಿಟ್ಟು ಇದೆರಡೂ ಕೂಡ ಮಿಕ್ಸ್ಚರ್ ಇರುತ್ತಲ್ಲ, ಸೊ ಸೇವನೆ ಮಾಡೋದ್ರಿಂದ ತುಂಬ ಆರೋಗ್ಯಕರವಾದದ್ದು. ಆ್ಯಂಡ್ ನೀವು ಕೂಡ ಮನೆಯಲ್ಲಿ ಕಾಳುಗಳನ್ನ ಆದಷ್ಟು ನೆನೆ ಇಟ್ಬಿಟ್ಟು ತಿನ್ನಿ. ಆ್ಯಂಡ್ ಇದ್ರ ಜೊತೆ ಡ್ರೈ ಫ್ರೂಟ್ಸ್ನು ಕೂಡ ನೆನೆ ಇಟ್ಬಿಟ್ಟು ತಿನ್ನಿ. ಸೊ ಆರೋಗ್ಯಕ್ಕೆ ಎಷ್ಟು ಬೇಕೋ ಒಳ್ಳೆಯದು ಅಷ್ಟು ಸೀಮಿತವಾಗಿ ತಗೋಬೇಕು. ಯಾಕೆಂದರೆ ತುಂಬ ಯಾವುದು ಓವರ್ ಅನಿಸ್ಬಾರ್ದು. ಸೊ ಹಾಗಾಗಿ ಯಾವುದೇ ಒಂದು ಓವರ್ ಮಾಡಿದ್ರು ಕೂಡ ಅತಿಯಾದರೂ ಅಮೃತ ವಿಷ ಅಂತ ಅಂತಾರಲ್ಲ, ಹಾಗಾಗಿ ಸೊ ಎಷ್ಟು ಲಿಮಿಟೆಡ್ ಬೇಕೋ ಅಷ್ಟನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ. ಆ್ಯಂಡ್ ಇವಾಗ ಸ್ವಲ್ಪ ನಾನು ಚಿಯಾ ಸೀಡ್ಸ್ನ ನೆನೆ ಇಡ್ತಾ ಇದ್ದೀನಿ. ಅಂದರೆ ಸಬ್ಜಾ ಸೀಡ್ಸ್ ಅಂತಾರಲ್ಲ, ಸೊ ಅದನ್ನು ನೆನೆ ಇಡ್ತಾ ಇದ್ದೀನಿ. ಇದನ್ನು ಆದಷ್ಟು ನೆನೆ ಇಟ್ಬಿಟ್ಟು ಅದನ್ನು ಪಡ್ಡಿಂಗ್ ಥರ ಮಾಡ್ಕೋಬೋದು. ಆ್ಯಂಡ್ ಇದನ್ನ ನೀರಲ್ಲಿ ಹಾಕೊಂಡು ಕುಡಿಯೋದ್ರಿಂದ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಇದು ತುಂಬ ಡೈಜೆಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ, ಮತ್ತು ರೆಡ್ಯೂಸಿಂಗ್ ಇನ್ಫ್ಲಮೇಷನ್ ಆ್ಯಂಡ್ ಹೆಲ್ಪಿಂಗ್ ಟು ರೆಡ್ಯೂಸ್ ದ ಡಯಾಬಿಟೀಸ್, ಪ್ರೊಟೆಕ್ಟಿಂಗ್ ಅಗೇನ್ಸ್ಟ್ ಕ್ರಾನಿಕ್ ಡಿಸೀಸ್, ಇಂಪ್ರೂವಿಂಗ್ ಆಂಕ್ಷಿಟಿ ಮತ್ತು ಡಿಪ್ರೆಷನಿಂದ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಇಂಟೇಕ್ ಮಾಡೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇದು ನೋಡ್ತಾ ಇದ್ದೀರಾ, ಸ್ವಲ್ಪ ಮನಿ ಪ್ಲ್ಯಾಂಟಿಗೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇವರು ಪಾಟ್ ಥರನ ಅಂದಿದ್ರು. ಸೊ ಅಪ್ಕಮಿಂಗ್ ಬ್ಲಾಗಲ್ಲಿ ಯಾವ ಥರ ಪಾಟ್ ತಂದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಿ, ಸ್ವಲ್ಪ ಕೆಳಗೆ ಇದು ಸೆಲ್ಫ್ ವಾಟರಿಂಗ್ ಪ್ಲಾಂಟ್. ಒನ್ಸ್ ಇನ್ ಅ ವೀಕ್ ಇಟ್ಸ್ ಎನಫ್ ಟು ವಾಟರ್. ಆ್ಯಂಡ್ ಸ್ವಲ್ಪ ಮೇಲೆ ನಾನು ಸ್ವಲ್ಪ ಚಿಮುಕ್ಸ್ತಾ ಇದ್ದೀನಿ. ಸ್ವಲ್ಪ ಬಿಸಿಲು ಬೀಳುತ್ತಲ್ಲ, ಸೊ ಹಾಗಾಗಿ ಒಣಗಬಾರ್ದು ಅಂತ ಅಂದ್ಕೊಂಡು. ಆ್ಯಂಡ್ ಸ್ವಲ್ಪ ನನಗೆ ಶೋ ಗಿಡ ಇತ್ತು, ಅದು ಆಲ್ಮೋಸ್ಟ್ ಸ್ವಲ್ಪ ಹಾಳಾಗಿದೆ. ಬಟ್ ಇದು ಬಿಟ್ಟರೆ ನಾನು ತುಳಸಿ ಗಿಡನ ನೀಟಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಐ ಲವ್ ಈ ಪ್ಲಾಂಟ್ಸ್ ಕಲೆಕ್ಷನ್ಸ್ ನನಗೆ ತುಂಬಾ ಕ್ರೇಜು. ಇದರಲ್ಲಿ ಬ್ರಹ್ಮಕಮಲ ಮತ್ತು ರೋಸು, ಮಲ್ಲಿಗೆ ಹೂವು, ಇದನ್ನೆಲ್ಲ ಪ್ರತಿಯೊಂದನ್ನು ಮನೆಯಲ್ಲೇ ಹಾಕ್ಕೊಂಡು ಬೆಳೆಸ್ಬೇಕಂತ ನನಗೆ ತುಂಬ ಆಸೆ. ಬಟ್ ಏನು ಮಾಡೋದು, ರಿಷಿ ಕಾಣ್ದಿನ ನಾನು ಯಾವುದೂ ಇವಾಗ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಇವನ್ ಡೆಕೋರೇಟಿವ್ ಐಟಮ್ಸ್ ಆಲ್ಸೋ. ಸ್ವಲ್ಪ ಮನೆಗೆ ರೇಷನ್ ಬೇಕಾಗಿತ್ತು. ಸೊ ರೇಷನ್ ಎಲ್ಲ ತಂದಿದ್ವಿ, ಬಟ್ ಅದರಲ್ಲಿ ಕೆಲವೊಂದು ಐಟಮ್ಸ್ ಮಿಸ್ಸಿಂಗ್ ಇದೆ. ಸೊ ಹಾಗಾಗಿ ಬೇಸಿಕ್ ನೀಡ್ಸ್ ಫಾರ್ ಅವರ್ ಸ್ನ್ಯಾಕ್ಸ್ ಆ್ಯಂಡ್ ಆಲ್ ತರಿಸಿದ್ದೆ. ಪಡ್ಡಿಂಗ್ ಮಾಡೋಣ ಅಂತ ಅಂದ್ಕೊಂಡು 2 ಪಚ್ಚಬಾಳೆಹಣ್ಣು ತರಿಸಿದೆ. ಅದು ಸ್ವಲ್ಪ ಕಾಯಿತು, ಆದರೆ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಕಟ್ ಮಾಡ್ಕೊಂಡೆ. ಬಟ್ ರಿಯಲಿ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಲಾಸ್ಟಿಗೆ ಯೋಗಟ್ನ ಅಷ್ಟೇ ತಿಂದೆ ನಾನು. ಚಿಯಾ ಸೀಡ್ಸ್ ಮತ್ತು
ಮಿಲ್ಕಿ ಮಿಸ್ಟ್‌ನ. ಸೊ ಮಿಲ್ಕಿ ಮಿಸ್ಟಲ್ಲಿ ನನಗೆ ಬ್ಲೂಬೆರ್ರಿ ತುಂಬಾನೇ ಇಷ್ಟ ನನಗೆ. ಆ್ಯಂಡ್ ನನಗೆ ಸ್ವಲ್ಪ ಕೆಮ್ಮಾಗಿತ್ತಲ್ಲ, ಸೊ ಜೇನುತುಪ್ಪ ಮತ್ತು ಪೆಪ್ಪರ್‌ನ ತಿನ್ಸೋಣ ಅಂದ್ಕೊಂಡು ನಾನು ಜೇನುತುಪ್ಪ ತರಿಸಿದೆ ಡಾಬರ್ದು, ಮತ್ತು ಸ್ವಲ್ಪ ಓಟ್ಸ್ ತರಿಸಿದ್ದೀನಿ. ಇದರೊಟ್ಟಿಗೆ ಸ್ವಲ್ಪ ಈರುಳ್ಳಿ ಮತ್ತು ಆಲೂಗಡ್ಡೆ ಕೂಡ ತರಿಸಿದ್ದೀನಿ. ಕೆಲವೊಂದು ಎಸೆನ್ಷಿಯಲ್ ಬೇಕಲ್ವಾ, ಸೊ ಹಾಗಾಗಿ ಕೆಲವೊಂದು ತರೋಕ್ಕಾಗಿಲ್ಲ ಅಂದರೆ ನಾನು ಇಲ್ಲೇ ತರಿಸ್ಕೊಂಡ್ಬಿಡ್ತೀನಿ ಬ್ಲಿಂಕಿಟ್ ಝೆಪ್ಟೋಲಿ. ಆ್ಯಂಡ್ ಇದ್ರ ಜೊತೆ ನಾನು ಚಾಕ್ಲೇಟ್ ಸಿರಪ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು. ಪಡ್ಡಿಂಗಿಗೆ ಏನೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ರೆ ನಾನಿವಾಗ ಪಚ್ಚಬಾಳೆಹಣ್ಣು ಹೆಚ್ಕೋತಾ ಇದ್ದೀನಿ. ನೋಡ್ತಾ ಇದ್ರೆ ಸ್ವಲ್ಪ ಕಾಯಿನೇ ಇದೆ ಅದು. ಸೊ ನೋಡೋಣ, ಟೇಸ್ಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡು ಹೆಚ್ಕೊಂಡೆ. ಬಟ್ ಲಾಸ್ಟ್ ತುಂಬ ಫ್ಲಾಪ್ ಆಯಿತು ಇದು. ಯಾಕೆಂತಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ, ಅದು ರೈಪ್ಡ್ ಬನಾನಾಗೆ ಚೆನ್ನಾಗಿರುತ್ತೆ. ಬಟ್ ಇದು ಲೈಕ್ ತುಂಬ ಕಾಯಿ ಇದ್ದಿದ್ದ ಕಾರಣದಿಂದ ಅದು ಅಷ್ಟು ಟೇಸ್ಟ್ ಚೆನ್ನಾಗಿದ್ದಿಲ್ಲ. ಸ್ವಲ್ಪ ಲೈಕ್ ಏನಂತಾರೆ, ಬಾಳೆಕಾಯಿದು ಇದು ಮಾಡ್ತಾರಲ್ಲ ಪಲ್ಯ, ಸೊ ಆ ಥರ ಗಟ್ಟಿಯಾಗಿತ್ತು. ಆ್ಯಂಡ್ ಇದಾದಮೇಲೆ ನಾನಿಲ್ಲಿ ಮಿಲ್ಕಿ ಮಿಸ್ಟ್ ಅವ್ರದ್ದು ಯೋಗರ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಜಾಸ್ತಿ ಹಾಕ್ಕೊಳೋದು ಬೇಡ, ಸ್ವಲ್ಪ ತಿನ್ನೋದಕ್ಕೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಹೇಗಾನಾಯ್ತು ಎಮರ್ಜೆನ್ಸಿ ಸ್ವಲ್ಪ ಉಳಿಸ್ಕೊಂಡೆ. ಆ್ಯಂಡ್ ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಚಿಯಾ ಸೀಡ್ಸ್ನ ಏನೇನು ಹಾಕಿದ್ದೆ ನೋಡಿ, ಅದು ಆಲ್ಮೋಸ್ಟ್ ಸ್ವಲ್ಪ ನೀಟಾಗೆಲ್ಲ ನೀರು ಇಟ್ಕೊಂಡಿದ್ದೆ. ಸೊ ಅದನ್ನ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡು ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಬೇಕಿದ್ರೆ ಇದಕ್ಕೆ ನೀವು ಹನಿ ಕೂಡ ಆ್ಯಡ್ ಮಾಡ್ಕೋಬೋದು, ಬಟ್ ಐ ಸ್ಕಿಪ್ಡ್ ಇಟ್. ಸೊ ನೆಕ್ಸ್ಟ್ ಟೈಮ್ ಖಂಡಿತ ಬೇರೆ ಒಂದು ಫ್ಲೇವರ್ ಜೊತೆ ನಿಮಗೆ ತೋರಿಸ್ತೀನಿ ಇದನ್ನು ಪಡ್ಡಿಂಗ್ ಹೇಗೆ ಮಾಡ್ಬೋದು ಅಂತ ಅಂದ್ಕೊಂಡು.